ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಗೆ ಕರ್ನಾಟಕದ ಬೆಂಗಳೂರಿನ ಭರತ್ ಭೂಷಣ್ ಬಲಿಯಾಗಿದ್ರು. ಬೆಂಗಳೂರಿನಲ್ಲಿ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಕಳೆದ ಶುಕ್ರವಾರವೇ ಭರತ್ ಅವರ ಪತ್ನಿಯನ್ನ ವಿಚಾರಣೆ ನಡೆಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಸುಮಾರು 8 ಗಂಟೆಗಳ ಕಾಲ ಅವರಿಂದ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ. ಮಾಹಿತಿಯನ್ನ ಸಂಗ್ರಹ ಮಾಡಲಾಗಿದೆ. ಮತ್ತಿಕೆರೆಯಲ್ಲಿರುವಂತಹ ಭರತ್ ಮನೆಯಲ್ಲಿ ಮಾಹಿತಿ ಕಲೆ ಹಾಕಲಾಗಿದೆ. ಭರತ್ ಅವರ ಪತ್ನಿ ಸುಜಾತಾ ಅವರನ್ನ ವಿಚಾರಣೆ ನಡೆಸಿದೆ ಎನ್ಐಎ ತಂಡ. ಈ ಸಂದರ್ಭದಲ್ಲಿ ಘಟನೆಯ ಪ್ರತ್ಯಕ್ಷದರ್ಶಿಯಾಗಿರೋದ್ರಿಂದಾಗಿ ಸುಜಾತಾ ಅವರಿಂದ ಪ್ರಮುಖ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ ಎನ್ಐಎ ಅಧಿಕಾರಿಗಳ ತಂಡ. ಪ್ರಕರಣದ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅದರ ಭಾಗವಾಗಿ ಘಟನೆಯ ಪ್ರತ್ಯಕ್ಷ ಸಾಕ್ಷಿಯಾಗಿರುವಂತಹ ಸುಜಾತಾ ಅವರನ್ನು ಕೂಡ ವಿಚಾರಣೆ ನಡೆಸಿದೆ. ಅವರಿಂದ ಮಾಹಿತಿಯನ್ನ ಪಡ್ಕೊಂಡಿದೆ. ಸಾಕಷ್ಟು ಪ್ರಮುಖ ಆಗತ್ತೆ ಪ್ರತ್ಯಕ್ಷದರ್ಶಿಯಾಗಿರುವಂತಹ ಸುಜಾತಾ ಅವರ ಹೇಳಿಕೆ. ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಥವಾ ಎಲ್ಲಿಂದ ಬಂದ್ರು, ಯಾವ ರೀತಿಯಾಗಿ ಅವರಲ್ಲಿ ಒಬ್ರಿಗೊಬ್ರು ಮಾತಾಡ್ತಾ ಇದ್ರು, ಏನೆಲ್ಲ ಆಯಿತು, ಪ್ರತಿಯೊಂದು ಕೂಡ ತನಿಖೆಯ ದೃಷ್ಟಿಯಿಂದ ಬಹಳಷ್ಟು ಮಹತ್ವ ಪಡ್ಕೊಳ್ಳುತ್ತೆ. ಆ ಹಿನ್ನೆಲೆಯಲ್ಲಿ ಸುಜಾತಾ ಅವರು ನೀಡುವಂತಹ ಮಾಹಿತಿಗಳನ್ನು ಕೂಡ ಕಲೆ ಹಾಕಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರತ್, ಇದೀಗ ಎನ್ಐಎ ತನಿಖೆಯನ್ನ ಚುರುಕುಗೊಳಿಸಿರುವಂಥದ್ದು. ಸುಜಾತಾ ಅವರನ್ನು ಕೂಡ ಕಳೆದ ಶುಕ್ರವಾರವೇ ವಿಚಾರಣೆ ನಡೆಸಿದೆ. ಅವರಿಂದ ಡೀಟೇಲ್ಸ್ ಅನ್ನ ಪಡ್ಕೊಂಡಿದೆ ಅಂತ ಗೊತ್ತಾಗ್ತಾ ಇದೆ. ಏನೇನು ಅಪ್ಡೇಟ್ಸ್ ಇದೆ ಈ ವಿಚಾರವಾಗಿ? ಮಧುಕರ್, ಪಹಲ್ಗಾಮ್ನಲ್ಲಿ ಅಟ್ಯಾಕ್ ನಡೆದ ನಂತರ 26 ಜನ ಏನು ಮೃತರಾದರು. ತದನಂತರ ಇದೀಗ ಎನ್ಐಎ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದ ಅಧಿಕೃತವಾಗಿ ತನಿಖೆಗೆ ಇಳಿದಿರುವಂಥದ್ದು. ಅದಕ್ಕೆ ಮುಂಚೆಯೂ ಕೂಡ ಏನು 26 ಜನ ಮೃತಪಟ್ಟರು, ಅವರ ಕುಟುಂಬಸ್ಥರಾಗಿರ್ಬೋದು, ಅವರ ಜೊತೆಗೆ ಯಾರ್ಯಾರಿದ್ರು, ಪಹಲ್ಗಾಮ್ನಲ್ಲಿ ಘಟನೆ ನಡೆದಂತಹ ದಿನದಲ್ಲಿ ಅವರ ಜೊತೆಯಲ್ಲಿ ಯಾರ್ಯಾರಿದ್ರು ಎನ್ನುವಂಥ ಒಂದು ವಿಚಾರವಾಗಿ ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂತಹ ಕೆಲಸವನ್ನ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಕಳೆದ ಶುಕ್ರವಾರ ಭರತ್ ಭೂಷಣ್ ಅವರ ಮನೆಗೂ ಕೂಡ ಭೇಟಿ ನೀಡಿ ಅವರ ಪತ್ನಿಯಾಗಿರುವಂತಹ ಸುಜಾತಾ ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂತಹ ಕೆಲಸವನ್ನ ಎನ್ಐಎ ಅಧಿಕಾರಿಗಳು ಮಾಡಿದ್ದಾರೆ. ಸತತವಾಗಿ 8 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಿ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿಗಳು ಆಗಿರುವಂತಹ ಕಾರಣದಿಂದಾಗಿ ಆ ಸಂದರ್ಭದಲ್ಲಿ ಎಷ್ಟು ಜನ ಉಗ್ರರು ಬಂದಿದ್ರು ಆ ಸ್ಥಳಕ್ಕೆ, ಜೊತೆಗೆ ಅವರು ನೋಡೋದಕ್ಕೆ ಯಾವ ರೀತಿಯಾಗಿದ್ರು, ಅವರ ಕೈಯಲ್ಲಿ ಯಾವ ರೀತಿಯಾದಂತಹ ಆಯುಧ ಇತ್ತು, ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಪರಿಚಯ ನಿಮಗಿದೆಯಾ, ಜೊತೆಗೆ ಅವರದ ಮುಖಚಹರೆ ಆಗಿರ್ಬೋದು, ಜೊತೆಗೆ ಈಗಾಗಲೇ ತನಿಖಾ ಸಂಸ್ಥೆ ಬಿಡುಗಡೆ ಮಾಡಿರುವಂತಹ ಸ್ಕೆಚ್ಗಳಾಗಿರ್ಬೋದು ಅವುಗಳನ್ನು ಕೂಡ ಅವರಿಗೆ ತೋರಿಸಿ ಇಲ್ಲಿರುವಂತಹ ಈ ಸ್ಕೆಚ್ಗಳಲ್ಲಿರುವಂತಹ ವ್ಯಕ್ತಿಗಳು ಯಾರಾದರೂ ಕೂಡ ನಿಮ್ಮ ಎದುರುಗಡೆ ಬಂದಿದ್ರೆ ಅನ್ನುವಂಥ ಒಂದು ವಿಚಾರವಾಗಿ ಸಂಪೂರ್ಣವಾಗಿ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂತಹ ಕೆಲಸವನ್ನು ಎನ್ಐಎ ಅಧಿಕಾರಿಗಳು ಮಾಡಿದ್ದಾರೆ. ಕಳೆದ ಶುಕ್ರವಾರವೇ ಈ ಬಗ್ಗೆ ಬಂದು ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಇರುವಂಥದ್ದು. ಅವರ ಕುಟುಂಬಸ್ಥರಿಂದ ಬರ್ತಾ ಇರುವಂತಹ ಮಾಹಿತಿ ಇದು ಸದ್ಯಕ್ಕೆ. ಏನು ಈ ವಿಚಾರವಾಗಿ ಎನ್ಐಎ ಅಧಿಕಾರಿಗಳು ನಿನ್ನೆಯಿಂದ ಅಧಿಕೃತವಾಗಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ. 26 ಜನ ಮೃತರಾಗಿದ್ದಾರೆ. ಅವರ ಸಂಪೂರ್ಣವಾದಂತಹ ಬೆಂಗಳೂರಿನಲ್ಲಿರುವಂತಹವರಾಗಿರ್ಬೋದು ಅಥವಾ ದೇಶಾದ್ಯಂತ 26 ಜನ ಯಾವ ರೀತಿಯಾಗಿ ಮೃತರಾಗಿದ್ದಾರೆ ಅವರ ಮನೆಗಳಿಗೆ ಭೇಟಿಯನ್ನು ನೀಡಿ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಅದೇ ಆಧಾರದಲ್ಲಿ ಸುಜಾತಾ ಅವರ ಮನೆಗೂ ಕೂಡ ಭೇಟಿಯನ್ನು ನೀಡಿ ಭರತ್ ಭೂಷಣ್ ಸಾವಿಗೆ ಸಂಬಂಧಪಟ್ಟಂತಹ ಹೇಳಿಕೆ ಆಗಿರ್ಬೋದು, ಅವತ್ತು ಅವರ ಕಾಶ್ಮೀರಕ್ಕೆ ಹೋದಂತಹ ಪರಿಸ್ಥಿತಿಯಲ್ಲಿ ಅಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇತ್ತು ಅನ್ನುವಂಥ ಒಂದು ವಿಚಾರವಾಗಿ ಸಂಪೂರ್ಣವಾದಂತಹ ಹೇಳಿಕೆಯನ್ನು ಸದ್ಯಕ್ಕೆ ದಾಖಲು ಮಾಡಿಕೊಂಡಿದ್ದಾರೆ. ಮಧುಕರ್, ಓಕೆ, ಥ್ಯಾಂಕ್ ಯು ಶರತ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.